ಆಟವಾಡುತ್ತಿದ್ದ ವೇಳೆ ಭೀಕರ ಅವಘಡ, ಬಾಲಕನ ಗಂಟಲಿಗೆ ನುಗ್ಗಿದ ಕಬ್ಬಿಣದ ರಾಡ್. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯಿಂದ ಒಂದು ಅತ್ಯಂತ ಆಘಾತಕಾರಿ ಮತ್ತು ಕರುಳು ಹಿಂಡುವ ಸುದ್ದಿ ಹೊರಬಿದ್ದಿದೆ. ಆಟವಾಡುತ್ತಿದ್ದ ಅಮಾಯಕ ಬಾಲಕನೊಬ್ಬ ಭೀಕರ ಅಪಘಾತಕ್ಕೆ ಈಡಾಗಿದ್ದು, ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ಖಾರ್ಗೋನ್ ಜಿಲ್ಲೆಯ ಬರ್ವಾದ ಸಿಐಎಸ್ಎಫ್ ಆವರಣದಲ್ಲಿ ಶುಕ್ರವಾರ ತಡರಾತ್ರಿ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. 15 ವರ್ಷದ ಬಾಲಕನೊಬ್ಬ ಎಂದಿನಂತೆ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದ. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಆಟವಾಡುತ್ತಿದ್ದಾಗ ಬಾಲಕನ ಚಪ್ಪಲಿ ಗೋಡೆಯ ಆಚೆ ಬಿದ್ದಿದೆ. ಅದನ್ನು ತರಲು ಆತ ಸುಮಾರು 8 ಅಡಿ ಎತ್ತರದ ಬೌಂಡರಿ ಗೋಡೆಯನ್ನು ಹತ್ತಿ ಆಚೆ ಹಾರಿದ್ದಾನೆ. ಚಪ್ಪಲಿ ತಗೊಂಡು ವಾಪಸ್ ಬರುವಾಗ ದುರದೃಷ್ಟವಶಾತ್ ಬಾಲಕನ ಕಾಲು ಸಿಲುಕಿಕೊಂಡಿದೆ. ನಿಯಂತ್ರಣ ತಪ್ಪಿ ಕೆಳಗೆ ಬೀಳುತ್ತಿದ್ದಂತೆ ಅಲ್ಲೇ ಪಕ್ಕದಲ್ಲಿದ್ದ ಹರಿತವಾದ ಕಬ್ಬಿಣದ ರಾಡ್ ಬಾಲಕನ ಗಂಟಲಿಗೆ ನುಗ್ಗಿದೆ. ಈ ಅಪಘಾತ ಎಷ್ಟು ಭೀಕರವಾಗಿತ್ತೆಂದರೆ, ಆ ಹರಿತವಾದ ಕಬ್ಬಿಣದ ರಾಡ್ ಗಂಟಲನ್ನು ಸೀಳಿ ಬಾಯಿಯ ಮೂಲಕ ಹೊರಗೆ ಬಂದಿದೆ ಎನ್ನಲಾಗಿದೆ. ಬಾಲಕ ರಕ್ತದ ಮಡುವಿನಲ್ಲಿ ಒದ್ದಾಡಿದ್ದಾನೆ. ದೇವದೂತರಂತೆ ಬಂದ ಸ್ಥಳೀಯರು 1 ಗಂಟೆಯ ಸತತ ಕಾರ್ಯಾಚರಣೆ ನಡೆಸಿದ್ದರು. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆದರೆ ಸ್ಥಳೀಯರು ಧೃತಿಗೆಡದೆ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ. ಸುಮಾರು 1 ಗಂಟೆಯ ಕಾಲ ಕಟ್ಟರ್ ಯಂತ್ರದ ಸಹಾಯದಿಂದ ಅತ್ಯಂತ ಎಚ್ಚರಿಕೆಯಿಂದ ಕಬ್ಬಿಣದ ರಾಡನ್ನು ಕತ್ತರಿಸಿ ಬಾಲಕನನ್ನು ಆ ರಾಕ್ಷಸ ರಾಡ್ನಿಂದ ಮುಕ್ತಗೊಳಿಸಿದ್ದಾರೆ. ವಿಷಯ ತಿಳಿದು ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಗಂಭೀರ ಸ್ಥಿತಿಯಲ್ಲಿದ್ದ ಬಾಲಕನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದು, ಸದ್ಯ ಚಿಕಿತ್ಸೆ ಮುಂದುವರಿದಿದೆ. ನಿಮ್ಮ ಮನೆಯ ಸುತ್ತಮುತ್ತ ಇಂತಹ ಕಬ್ಬಿಣದ ರಾಡ್ಗಳು ಅಥವಾ ಅಪಾಯಕಾರಿ ವಸ್ತುಗಳಿದ್ದರೆ ದಯವಿಟ್ಟು ಎಚ್ಚರದಿಂದಿರಿ. ಮಕ್ಕಳ ಮೇಲೂ ಒಂದು ಕಣ್ಣಿರಲಿ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.